ಇನ್ನು ಸುಬ್ರಹ್ಮಣ್ಯ ನಗರ ಠಾಣೆಯಲ್ಲಿ ದರ್ಶನ್ ಹಾಗೂ ಟೀಮ್ ವಿಚಾರಣೆ ಆಗ್ತಾ ಇದೆ. ತನಿಖಾಧಿಕಾರಿ ಸುರೇಶ್ ರಿಂದ ಸೆಲೆಬ್ರಿಟಿಗಳ ವಿಚಾರಣೆ ನಡೀತಾ ಇದೆ. ನಾಲ್ಕು ಜನರಂತೆ 2 ಹಂತದಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. 8 ಜನ ಇದ್ದಾರೆ ಒಟ್ಟು. ಹಾಗಾಗಿ 4 ಅಂತ 2 ಟೀಮ್ ಮಾಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಆಗಲೇ ಅವು ಹೇಳ್ತಾ ಇದ್ರು ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ. ಆ ಎಲ್ಲ ಪ್ರಶ್ನೆಗಳನ್ನು ಮುಂದಿಟ್ಟು ವಿಚಾರಣೆ ಮಾಡ್ತಾ ಇದ್ದಾರೆ. ಎಷ್ಟು ಗಂಟೆ ಬಂದ್ರಿ, ಪಾರ್ಟಿ ಇಷ್ಟು ಹೊತ್ತಿನವರೆಗೆ ಅಂದರೆ 5:05ವರೆಗೆ ಇರುತ್ತೆ ಅಂತ ನೀವು ಮೊದಲೇ ಗೊತ್ತಿತ್ತಾ, ಅಥವಾ ಆ ಸಂದರ್ಭದಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡ್ರ, ಸಿಬ್ಬಂದಿಗಳು ಯಾರೂ ಇರಲಿಲ್ಲ ಯಾಕೆ ನೀವು ಮಾತ್ರ 8 ಜನ ಉಳ್ಕೊಂಡ್ರಿ, ಈ ಥರದೆಲ್ಲ ಪ್ರಶ್ನೆಗಳನ್ನು ಕೇಳಬಹುದು. 1 ಗಂಟೆ ಕಾಲ ವಿಚಾರಣೆ ನಡೆಸ್ತಾರೆ ಪೊಲೀಸರು. ಕಳೆದ 20 ನಿಮಿಷಗಳಿಂದ ಸ್ಟಾರ್ಸ್ಗಳ ವಿಚಾರಣೆ ಆಗ್ತಾ ಇದೆ. ಅಬಕಾರಿ ಕಾಯ್ದೆ, ಕರ್ನಾಟಕ ಪೊಲೀಸ್ ಕಾಯ್ದೆ 10 ಗಂಟೆಯಿಂದ ರಾತ್ರಿ 1 ಗಂಟೆವರೆಗೆ ರೆಸ್ಟೋರೆಂಟ್ಗಳು, ಪಬ್, ಬಾರು ಓಪನ್ ಇಡಬಹುದು ಅಂತ ಕಾನೂನು ಹೇಳುತ್ತೆ. 1 ಗಂಟೆ ನಿಮ್ಮ ಪಾರ್ಟಿ ಮುಗಿಸ್ಬೇಕಾಗಿತ್ತು, ಆದರೂ ಕೂಡ ಲೈಟ್ ಹಾಕೊಂಡು ಸಿಬ್ಬಂದಿಗಳನ್ನು ಹೊರಗಡೆ ಕಳಿಸಿ ನೀವು ಬೆಳಗ್ಗೆ 5:15ವರೆಗೆ ಪಾರ್ಟಿ ಮಾಡುವಂಥದ್ದು ಏನಿತ್ತು, ಈ ಬಗ್ಗೆ ವಿಚಾರಣೆ ನಡೀತಾ ಇದೆ. ಜೊತೆಗೆ ಸಾಕ್ಷಿಗಳಾಗಿ ಇವರನ್ನು ಕರೆತರಲಾಗಿದೆ. 2 ಜನರು FIRನಲ್ಲಿ ಹೆಸರಿದೆ. ಆ 2 ಜನರು ಇದರಲ್ಲಿ ಅಪರಾಧಿಗಳು. ಹಾಗಾಗಿ ಇದು ಹಾಗಿರೋದು ಹೌದಾ? ಯಾಕಂದರೆ CCTV ಫುಟೇಜ್ಗಳು ಎಲ್ಲವೂ ಇದೆ, ಬೇಕಾದಂಥ ಸಾಕ್ಷಿ ಇದೆ. ಆದರೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂಥ 8 ಜನ ಸ್ಟಾರ್ಸ್ ಅವರು ಇದ್ದಿದ್ದು ಹೌದಾ, ಏನಾಗಿತ್ತು ಅಲ್ಲಿ, ಇದ್ರ ಬಗ್ಗೆ ಅವರ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಅವರು ಹೇಳುವಂಥ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ತಾರೆ. ಇದೊಂದು ರೀತಿ ಎವಿಡೆನ್ಸ್ ಆಗುತ್ತೆ. ಮುಂದೆ ಕೋರ್ಟ್ಗೆ ಹೋದಾಗಲೂ ಕೂಡ ಇಷ್ಟೂ ಜನರ ಎವಿಡೆನ್ಸ್ಗಳನ್ನು ಇಟ್ಕೊಂಡು ಕೋರ್ಟ್ಗೆ ಹೋಗ್ತಾರೆ. ಹಾಗಾಗಿ ಇವತ್ತು ಸಾಕ್ಷಿ ರೂಪದಲ್ಲಿ ಅವರನ್ನ ಕರೆತರಲಾಗಿದೆ. ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. 1 ಗಂಟೆಗಳ ಕಾಲ 8 ಜನರ ವಿಚಾರಣೆ ಆಗುತ್ತೆ. 4 ಜನರ 2 ಟೀಮ್ ಮಾಡಿದ್ದಾರೆ. 4 ಜನ ಒಮ್ಮೆ, ಮತ್ತೆ 4 ಜನ ಒಮ್ಮೆ, ಹಾಗೆ 8 ಜನರ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.